ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ಇವತ್ತು ಅತ್ಯದ್ಭುತವಾಗಿರ್ತಕ್ಕಂಥ ಮತ್ತೊಂದು ವಿಡಿಯೋಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವಿವತ್ತು ಮಾತಾಡೋಣ ಸಿಂಪಲ್ ಸಿವಿಕ್ಸ್ ಸರಣಿಯಲ್ಲಿ ಚಾಪ್ಟರ್ ವೈಸ್ ಅಲ್ಲಿ ಪಾರ್ಟ್ 7. ಇವತ್ತು ವಿಶ್ವಸಂಸ್ಥೆ ಸಂಕ್ಷಿಪ್ತ ಪರಿಚಯ. ಇದೊಂದು ಟಿ ಸ್ಪೆಷಲ್ ಗಾಗಿ ಮಾಡ್ತಾ ಇರುವಂತಹ ವಿಶ್ವಸಂಸ್ಥೆಯ ಪಾಠ. ಬಹಳಷ್ಟು ವಿಶ್ವಸಂಸ್ಥೆ ಬಗ್ಗೆ ದೀರ್ಘವಾಗಿ ಓದೋದಕ್ಕೆ ಮುಂದೆ ಇದ್ದೇ ಇದೆ, ಬಟ್ ಇದನ್ನ ನಿಮ್ಗೆ ಹಾಕಿದ್ದೀನಿ ಆಲ್ರೆಡಿ. ಇದು ಟಿ ಸ್ಪೆಷಲ್ ಮಾತ್ರ. ಟಿಗೋಸ್ಕರ ಏನನ್ನ ಓದ್ಕೊಳ್ಬೇಕು ಅಂತಿದೆಯೋ ಅಷ್ಟನ್ನ ನೀವು ವಿಶ್ವಸಂಸ್ಥೆ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಬಂದಿರತಕ್ಕಂತ ಈ ಹಿಂದಿನ ಪ್ರಶ್ನೆಗಳನ್ನ ಆಧರಿಸಿನೇ ಈ ಒಂದು ಸಂಕ್ಷಿಪ್ತ ಪರಿಚಯದ ಟಿ ಸ್ಪೆಷಲ್ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗಾಗಿ ಇಂಥ ಅದ್ಭುತವಾದಂತಹ ವಿಡಿಯೋಗಳನ್ನ ನೀವು ನೋಡ್ಬೇಕು ಅಂದ್ರೆ ಅದು ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಬಹಳಷ್ಟು ಜನರು ಸಿವಿಕ್ಸ್ ಮಾಡಿಲ್ಲ, ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಮಾಡಿಲ್ಲ, ಈ ತರ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀರಿ. ಕಾರಣ ಇಷ್ಟೇ, ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡದೇ ಇರೋದ್ರಿಂದ ನಾನು ಮಾಡಿರೋ ವಿಡಿಯೋಗಳು ಆಲ್ರೆಡಿ ಇರೋದನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ದೀರಾ ಅಂದ್ರೆ ನೀವು ನೋಡಿಲ್ಲ ಅಂತ ಅರ್ಥ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮರಿಬೇಡಿ, ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ಬಂದ ತಕ್ಷಣ ನಿಮ್ಮ ಮುಖದಲ್ಲಿ ಒಂದು ಖುಷಿ ಬರಬೇಕು. ಯಾಕೆ ಅಂತಂದ್ರೆ ರಮೇಶ್ ಸರ್ ಈ ತರದ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಫ್ರೀ ಆಗಿ ನಿಮ್ಮ ಮುಂದಿನ HSTR GPSTR ಕಾರ್ಯಗಳಿಗೆ ನಾನು ಫ್ರೀ ಆಗಿ ಫುಲ್ ಸ್ಕೇಪ್ ಅಲ್ಲಿ ನಿಮ್ಗೆ ಸೋಷಿಯಲ್ ಸೈನ್ಸ್ ಅನ್ನ ಹೇಳ್ಕೊಡ್ತೀನಿ ಅನ್ನೋ ಭರವಸೆ ಕೊಡ್ತೀನಿ. ಅದಕ್ಕೋಸ್ಕರವಾಗಿ ನೀವು ಒಂದಿಷ್ಟು ಡಿಜಿಟಲೈಸ್ ಮಾಡಬೇಕು ಚಾನಲ್ನ. ಅದಕ್ಕೋಸ್ಕರವಾಗಿ ನಮ್ಮ QR ಕೋಡ್ನ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಒಂದಿಷ್ಟು ಧನ ಸಹಾಯ ಮಾಡಿ. ಜೊತೆಗೆ ಈ ಕಾಣ್ತಾ ಇರುವಂತ ನಂಬರ್ ಅಲ್ಲೂ ಗೂಗಲ್ ಪೇ ಮಾಡ್ಬೋದು. ಸೊ ಬರೀ ನೋಡ, ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋ ವಿಶ್ವಸಂಸ್ಥೆ ಬಗ್ಗೆ ಮಾತಾಡೋಣ. ವಿಶ್ವಸಂಸ್ಥೆಯನ್ನ ಸಾಮಾನ್ಯವಾಗಿ UNO ಅಂತ ಕರೀತಾ ಇದ್ರು ಹಿಂದೆ, ಬಟ್ ಈಗ ಮಾಡರ್ನೈಸ್ ಅಲ್ಲಿ ಓನ್ಲಿ UN ಅಂತ ಕರೀತಾರೆ. UN ಮೀನ್ಸ್ ಯುನೈಟೆಡ್ ನೇಷನ್ಸ್ ಅಂತ ಕರೀತಾ ಇದ್ದೀವಿ. ಸ್ಥಾಪನೆ ಆಗಿದ್ದು 1945 ಅಕ್ಟೋಬರ್ 24. ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಸಭೆ ಸೇರ್ತಾರೆ. ಯಾರ್ಯಾರು ಸಭೆ ಸೇರಿದ್ರು ಅಂತಂದ್ರೆ ವಿಜಯಶಾಲಿ ದೇಶಗಳು ಅಂತ ಕೂಡ ಕರೀತಾರೆ. ವಿಜಯಶಾಲಿ ದೇಶಗಳು ಅಂತಂದ್ರೆ ಒಂದ್ ಕಡೆ ಎರಡು ಬಣ ಆಗಿದ್ದು ನಿಮ್ಗೆ ಗೊತ್ತಿದೆ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ. ಅದರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ನ ಟೈಮ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಜರ್ಮನಿ ಇತ್ತು ಒಂದ್ ಕಡೆ, ಇಟಲಿ ಇತ್ತು, ಜಪಾನ್ ಇತ್ತು. ಸೊ ಮತ್ತೊಂದ್ ಕಡೆ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಫ್ರಾನ್ಸ್ ದೇಶ ಇತ್ತು, ಫ್ರಾನ್ಸ್ ಇಂಗ್ಲೆಂಡ್ ದೇಶ ಇತ್ತು, ಹಾಗೇನೆ ರಷ್ಯಾ, USA ಇವೆಲ್ಲವೂ ಕೂಡ ಈ ಕಡೆ ಇದ್ದು. ಇವನ್ನೇ ನಾವು ವಿಜಯಶಾಲಿ ದೇಶಗಳ ಪಟ್ಟಿ ಅಂತ ಕೂಡ ಕರಿತೀವಿ. ಸೊ ವಿನ್ನಿಂಗ್ ಆರ್ಕಿಟೆಕ್ಟರ್ಸ್ ಅಂತಲೂ ಕೂಡ ಇದನ್ನ ಕೆಲವು ಕಡೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂತಹ ಒಂದು ಸಭೆ ಸೇರಿದಂತ ಈ ರಾಷ್ಟ್ರಗಳು ಜಗತ್ತಿನಲ್ಲಿ ಇನ್ನು ಮುಂದೆ ಈ ತರದ ಯಾವುದೇ ಮತ್ತೊಂದು ಯುದ್ಧ ನಡಿಬಾರದು ಅಂತಂದ್ರೆ ನಾವೀಗ ಬಲವಾದ ಇನ್ನೊಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ಅಂದ್ರೆ ಯಾಕೆಂದ್ರೆ 1919 ನಲ್ಲಿ ಆಲ್ರೆಡಿ ಫಸ್ಟ್ ವರ್ಲ್ಡ್ ವಾರ್ ಮುಗಿದ ಮೇಲೆ, ಫಸ್ಟ್ ವರ್ಲ್ಡ್ ವಾರ್ ಗೊತ್ತಲ್ಲ, 1914ರಿಂದ 18ರವರೆಗೆ ನಡೆದಿತ್ತು. 19ರಲ್ಲಿ ಪ್ಯಾರಿಸ್ ಕಾನ್ಫರೆನ್ಸ್ ಆಗಿತ್ತು. ಪ್ಯಾರಿಸ್ ಸಮ್ಮೇಳನದಲ್ಲಿ ಆಲ್ರೆಡಿ ನಮ್ಮಲ್ಲಿ ಒಂದು ಸಂಘಟನೆಯನ್ನ ಮಾಡಿದ್ರು, ಲೀಗ್ ಆಫ್ ನೇಷನ್ಸ್ ಕೂಡ ಮಾಡಿದ್ರು. ಬಟ್ ಲೀಗ್ ಆಫ್ ನೇಷನ್ ನ ಸಾಧನೆ ಏನು ಅಂದ್ರೆ 1919ರಿಂದ 1934 ಅಂತ ಹೇಳ್ಬೋದು. 34ರವರೆಗೆ ಒಂದು ಯುದ್ಧ ಆಗದೆ ಇರೋ ರೀತಿ ತಡೆದಿತ್ತು ಈ ಸಂಸ್ಥೆ. ಬಟ್ ಈಗ ಅದು ಅವಾಗ ತಡೆಯೋದಕ್ಕೆ ಮುಖ್ಯವಾದ ಕಾರಣನ ಹೇಳ್ತಾರೆ ನಮ್ಗೆ. ಅಮೆರಿಕಾದ ಇದರ ರಚನೆಕಾರ ಅಮೆರಿಕಾದ ವುಡ್ರೋ ವಿಲ್ಸನ್ನೇ USA ಇದರಲ್ಲಿ ಜಾಯ್ನಿಂಗ್ ಬಿಟ್ಟಿದ್ದಿಲ್ಲ. ಹಾಗಾಗಿ ಜಪಾನ್ ಮಾಡಿದಂತ ದಾಳಿಯನ್ನ 1905ರ ರಷ್ಯಾ ದಾಳಿಗಳಿರ್ಬೋದು, ಆನಂತರದ ದಾಳಿಗಳು, ಚೀನಾದ ಮೇಲೆ ಮಾಡಿದಂತ ದಾಳಿಗಳನ್ನು ತಡೆಯೋದಕ್ಕಾಗ್ಲಿಲ್ಲ. ಇವೆಲ್ಲ ಒಂದಿಷ್ಟು ಕಾರಣಗಳಿದ್ದಾವೆ. ಆದ್ರೆ ಈಗ ಇಂಥ ಒಂದು ಫೇಲ್ಯೂರ್ಸ್ ಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಈಗ ನಾವು ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ ಲೀಗ್ ಆಫ್ ನೇಷನ್ಸ್ ತರ ಫೇಲ್ ಆಗದೆ ಇರೋ ರೀತಿ ಒಂದು UNO ನ ಕಟ್ಟಬೇಕು ಅನ್ನುವಂತ ಸಾಧನೆಗೆ ಮುಂದಾದ್ರು. ಹಾಗೆ ಸಾಧನೆಗೆ ಮುಂದಾದಾಗ ಹುಟ್ಟಿಕೊಂಡದ್ದೇ ಈ ಒಂದು ಯುನೈಟೆಡ್ ನೇಷನ್ಸ್ ಅನ್ನುವಂತ ಒಂದು ಸಂಘಟನೆ. ಎಲ್ಲಿ ಸಭೆ ಸೇರಿದ್ರು? ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಸಭೆ ಸೇರಿದ್ರು. ಸೊ ಆಗ ನ್ಯೂಯಾರ್ಕ್ ನಗರದಲ್ಲಿ ಇದರ ಕೇಂದ್ರ ಕಚೇರಿ ಮಾಡಬೇಕು ಅಂತಾಯ್ತು, USA ನ ಕೇಂದ್ರ ಕಚೇರಿ. ಬಟ್ ಪ್ರೆಸೆಂಟ್ಲಿ ಏನಪ್ಪಾ ಅಂತಂದ್ರೆ 193 ದೇಶಗಳು ಇದರ ಸದಸ್ಯತ್ವ ಪಡ್ಕೊಂಡಿದ್ದಾವೆ. ಇತ್ತೀಚೆಗೆ ಯಾವುದು ಅಂತ ಕೂಡ ನಿಮ್ಗೆ ಕೇಳ್ತಾರೆ. ಸುಡಾನ್ 193ನೇ ದೇಶವಾಗಿ ಇದರ ಒಂದು ಸದಸ್ಯತ್ವವನ್ನ ಪಡ್ಕೊಂಡಿದೆ. ಕೆಲವು ನಿಮ್ಗೆ ವೆಬ್ಸೈಟ್ ಅಲ್ಲಿ ಸೌತ್ ಸುಡಾನ್ ಅಂತಾನು ಕೂಡ ಇರುತ್ತೆ, ಬಟ್ ಅದನ್ನ ಬಿಟ್ಬಿಡಿ. ನಿಮ್ಗೆ ಪ್ರೆಸೆಂಟ್ಲಿ ನ್ಯೂ ಸಿಲೆಬಸ್ ನ 10th ಸ್ಟ್ಯಾಂಡರ್ಡ್ ಅಲ್ಲಿ ಏನಿದೆಯೋ ಅದನ್ನೇ ಫಾಲೋ ಮಾಡಿ.
ಹಂಗಾಗಿ ಇದರ ಪ್ರಸ್ತುತ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್, ಇವರು ಕೂಡ ಅಷ್ಟೇ 2ನೇ ಅವಧಿಗೆ ಇವರು ಈಗ ಎಲೆಕ್ಟ್ ಆಗಿರ್ತಕ್ಕಂಥದ್ದು, ಆಂಟೋನಿಯೋ ಗುಟೆರಸ್ ಅವರು. ಸೊ ಓಕೆ, ಇದರ ಸ್ಥಾಪಕ ದೇಶಗಳು ಬಂದ್ರೆ 1945ರ ವೇಳೆಗೆ ಇಂಗ್ಲೆಂಡ್ ನ ವಿನ್ಸೆಂಟ್ ಚರ್ಚಿಲ್ ಅವರಿದ್ರು, ರಷ್ಯಾದಲ್ಲಿ ಸ್ಟಾಲಿನ್ ಅವರಿದ್ರು, ಅಮೆರಿಕಾದ ರೂಸ್ವೆಲ್ಟ್, ಫ್ರಾನ್ಸ್ ನ ಡಿ ಗಾಲೆ ಅಂತ ಕರಿತೀವಿ. ಈ 4 ಜನರ ನಾಯಕತ್ವ ಅವತ್ತು ತುಂಬಾನೇ ಸ್ಟ್ರಾಂಗ್ ಇತ್ತು. ಈ 4 ನಾಯಕತ್ವದ ದೇಶಗಳೇ UNO ಅನ್ನ ಕಟ್ಟುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಹೊಂದಿಸಿ ಬರೆಯರಿಗೆ ಇದು ಬರ್ಬೋದು. ಇಂಗ್ಲೆಂಡ್ ನ ವಿನ್ಸೆಂಟ್ ಚರ್ಚಿಲ್, ರಷ್ಯಾದ ಸ್ಟಾಲಿನ್, ಅಮೆರಿಕಾದ ರೂಸ್ವೆಲ್ಟ್ ಅಂದ್ರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂತ ಇರ್ತದೆ, FD ರೂಸ್ವೆಲ್ಟ್ ಅಂತ. ಇವೊಂದು ನಿಮ್ಗೆ ಗೊತ್ತಿದೆಯಲ್ಲ, ನ್ಯೂ ಪಾಲಿಸಿ, ನೂತನ ಯೋಜನೆ. ಯಾಕೆಂತಂದ್ರೆ 1927ರಲ್ಲಿ ಅಮೆರಿಕ ಮಹಾಕುಸಿತ ಉಂಟಾದಾಗ ಅವಾಗ ತಂದಿದ್ದು ನ್ಯೂ ಡೀಲ್ ಅಂತ ಕರಿತೀವಲ್ವಾ, ಅಂತ ನ್ಯೂ ಡೀಲ್ ಪ್ರೋಗ್ರಾಮ್ ನ ಹಿಂದೆ FD ರೂಸ್ವೆಲ್ಟ್ ನ ಪಾತ್ರ ದೊಡ್ಡದು. ಮತ್ತು ಫ್ರಾನ್ಸ್ ಡಿ ಗಾಲೆ, ಇವರೆಲ್ಲ ಆ ಕಾಲಕ್ಕೆ ಇದ್ದಂಥವ್ರು. ಓಕೆ, ನೆಕ್ಸ್ಟ್ ಬರೋಣ. ವಿಶ್ವಸಂಸ್ಥೆ ಸ್ಥಾಪನೆಯ ಪ್ರಮುಖ ಆಡಳಿತ ಭಾಷೆಗಳು ಯಾವುದು ಅಂತ ಕೂಡ ಕೇಳ್ತಾರೆ. ಪ್ರಮುಖವಾಗಿ ನೀವು ವಿಶ್ವಸಂಸ್ಥೆಯಲ್ಲಿ ಆಡಳಿತ ಭಾಷೆಯಾಗಿ ನೀವು ಅರೇಬಿಕ್ ಅನ್ನ ಬಳಸ್ಬೋದು, ಚೈನೀಸ್ ಬಳಸ್ಬೋದು, ಇಂಗ್ಲಿಷ್ ಬಳಸ್ಬೋದು, ಫ್ರೆಂಚ್ ಮತ್ತೆ ರಷ್ಯನ್ ಹಾಗೂ ಸ್ಪ್ಯಾನಿಷ್ ಅಂತ ಕರಿತೀವಿ. ಓಕೆ, ಒಟ್ಟು 6 ಇದರ ಅಧಿಕೃತ ಭಾಷೆಗಳು. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಯಾವುದು ಅಧಿಕೃತ ಭಾಷೆ ಅಲ್ಲ ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಓಕೆ, ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚು, ರಷ್ಯನ್, ಸ್ಪ್ಯಾನಿಷ್. ಇವನ್ನೇ ಯಾಕೆ ಮಾಡಿದ್ರು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಸೊ ಇವನ್ನೇ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಬಂದ್ರೆ, ಬಹುಸಂಖ್ಯಾತ ಜನರು ಮಾತನಾಡುವ ಭಾಷೆಗಳು ಇವೇ ಆಗಿದ್ದಾವೆ, ಹಂಗಾಗಿ ಇದನ್ನ ಮಾಡಿದ್ದಾರೆ. ಹಂಗಂದಾಗ ನೀವು ಸರ್ ಫ್ರೆಂಚ್ ಚಿಕ್ಕ ದೇಶ ಅಂತ ಅನ್ಕೊಳಂಗಿಲ್ಲ. ಆಫ್ರಿಕನ್ನ ಇದರ ಅಧೀನ ದೇಶಗಳು, ಮತ್ತೆ ಇವ್ರು ಯಾವ ದೇಶದಲ್ಲಿ ತಮ್ಮ ಆಡಳಿತ ಮಾಡಿದ್ರು ಅಲ್ಲೆಲ್ಲ ಫ್ರೆಂಚ್ ಮಾತಾಡ್ತಾರೆ. ಓಕೆ, ಇಂಗ್ಲಿಷ್ ಅಂತೂ ಬಿಡಿ, ವರ್ಲ್ಡ್ ವೈಡ್ ಅಲ್ಲಿ ತುಂಬಾ ದೇಶಗಳಲ್ಲಿ ಮಾಡ್ತಾರೆ. ಚೈನೀಸ್ ಕೂಡ ಅಷ್ಟೇನೆ, ಬೃಹತ್ ಆದಂತ ರಾಷ್ಟ್ರ, ಜನಸಂಖ್ಯೆಯಲ್ಲಿ ಟಾಪ್ 1 ಕಂಟ್ರೀಸ್. ಇವರು ಅಧಿಕ ಕಡೆ ಇವ್ರದೇ ಆದಂತ ಬ್ರಾಂಚಸ್ ಗಳನ್ನ ಹೊಂದಿರ್ತಾರೆ. ಹಂಗಾಗಿ ಅರೇಬಿಕ್ ಅಂದ್ರೆ ಮಧ್ಯ ಏಷ್ಯಾದಲ್ಲಿ ಬರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ಮಾತಾಡ್ತವೆ. ಹಂಗಾಗಿ ಲ್ಯಾಟಿನ್ ಅಮೆರಿಕನ್ ದೇಶಗಳಲ್ಲಿ ಸ್ಪ್ಯಾನಿಷ್ ಜಾಸ್ತಿ. ಲ್ಯಾಟಿನ್ ಅಮೆರಿಕನ್ ಮೀನ್ಸ್ ನಿಮ್ಗೆ ದಕ್ಷಿಣ ಅಮೆರಿಕ ಖಂಡದ ದೇಶಗಳು ಇದನ್ನ ಹೆಚ್ಚಾಗಿ ಮಾತಾಡ್ತವೆ. ರಷ್ಯನ್ಸ್ ಕೂಡ ಅಷ್ಟೇನೆ, ಸುಮಾರು 31 ದೇಶಗಳಲ್ಲಿ ರಷ್ಯನ್ಸ್ ಭಾಷೆ ಆಡಳಿತದಲ್ಲಿದೆ. ಸೊ ಇವೆಲ್ಲ ನಾವು ನೋಡ್ತಾ ಹೋದ್ರೆ ಈ ಭಾಷೆಗಳನ್ನ ಅದನ್ನ ಮಾಡಿದ್ದಾರೆ. ಯಾಕೆ ಸರ್ ಹಿಂದಿ ಮಾಡಿಲ್ಲ ಅಂದ್ರೆ, ಹಿಂದಿ ಕೇವಲ ಭಾರತದಲ್ಲಿ ಮಾತ್ರ, ಅದರಲ್ಲೂ 8 ರಾಜ್ಯಗಳಲ್ಲೇ ಮಾತಾಡ್ತಾರೆ ಬಿಟ್ರೆ ಇನ್ನು ಎಷ್ಟೋ ಜನರಿಗೆ ಈ ಭಾಷೆ ಭಾರತದಲ್ಲೇ ಬರಲ್ಲ, ಹಂಗಾಗಿ ಅದನ್ನ ಮಾಡಿಲ್ಲ. ಸೊ ನೆಕ್ಸ್ಟ್ ಕಾಯಂ ಸದಸ್ಯತ್ವದ ದೇಶಗಳು ಅಂತ ಬರ್ತವೆ. ಕಾಯಂ ಸದಸ್ಯತ್ವ ದೇಶಗಳು 5 ಜನ. ನಿಮ್ಗೆ ಗೊತ್ತಿದೆ, USA ನ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇರ್ಬೋದು, ಆಮೇಲೆ ಚೀನಾ ಇರ್ಬೋದು, ಫ್ರಾನ್ಸ್ ನ ಡಿ ಗಾಲೆ, ರಷ್ಯಾದ ಸ್ಟಾಲಿನ್, ಯುನೈಟೆಡ್ ಕಿಂಗ್ಡಮ್ ನ ವಿನ್ಸೆಂಟ್ ಚರ್ಚಿಲ್. ಸೊ ಇಂಥವರ ಮಧ್ಯದಲ್ಲಿ ಈ ಒಂದು 5 ಕಾಯಂ ದೇಶಗಳಾಗಿ ಇವನ್ನ ಮಾಡಿದ್ರು. ಯಾಕಂದ್ರೆ ಏಷ್ಯಾದಲ್ಲಿ USA ರಷ್ಯಾಕ್ಕೆ ಕೊಡ್ಲಾಗಿತ್ತು, ಸೆಕೆಂಡ್ ಪ್ರಾವಿಷನ್ ಇವರು ಚೀನಾಕ್ಕೆ ಕೊಟ್ರು ಆ ಕಾಲಕ್ಕೆ. ಯಾಕೆ ಅಂತಂದ್ರೆ ಏಷ್ಯನ್ ಕಂಟ್ರೀಸ್ ಅಲ್ಲಿ ರಷ್ಯಾ ಮತ್ತು ಚೀನಾದ ಮನವೊಲಿಸಬೇಕಾಗಿತ್ತು. ಅದರಲ್ಲೂ ಕೂಡ ಇವರು USSR ನ ಭಾಗ ಆಗಿದ್ರಿಂದಾಗಿ ಚೀನಾಕ್ಕೆ ಅವತ್ತಿನ ಹಕ್ಕು ಸಿಕ್ತು. ನಾವು USSR ನ ಭಾಗ ಆಗಿರ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ಈ ಕಡೆ ನ್ಯಾಟೋ, ಸಿಯಾಟೋ, ಸೆಂಟೋ ನಡೆಯುವಾಗ ನಮ್ಮಲ್ಲಿ ಜವಾಹರ್ಲಾಲ್ ನೆಹರು ಅವರು ಅಲಿಪ್ತ ಚಳುವಳಿಯನ್ನ ಹಮ್ಮಿಕೊಂಡಿದ್ರು. ಇವ್ರು ಯಾರ ಜೊತೆಗೂ ಸೇರ್ಕೊಂಡಿರ್ಲಿಲ್ಲ. ಹಾಗಾಗಿ ಅದನ್ನ ನಾಮ್ ಮೂವ್ಮೆಂಟ್ ಅಂತ ಕರಿತೀವಿ, ನಾನ್ ಅಲೈಸೆಂಟ್ ಮೂವ್ಮೆಂಟ್ ಅಂತ ಕರಿತೀವಿ. ಇಲ್ಲಿದ್ವಿ, ಹಂಗಾಗಿ ನಮ್ಗೆ ಅವತ್ತಿನ ಸದಸ್ಯತ್ವ ಸಿಕ್ಕಿಲ್ಲ. ಇನ್ನ ಈ USSR ನ ಎದುರುಗಡೆ USA ಫೈಟ್ ಇತ್ತಲ್ಲ, ಹಂಗಾಗಿ USA ಜೊತೆಗಿದ್ದಂತ ಅಮೆರಿಕ, ಫ್ರಾನ್ಸ್ ಮತ್ತೆ ಯುನೈಟೆಡ್ ಕಿಂಗ್ಡಮ್ ಅವ್ರಿಗೆ ಸಿಕ್ತು. ಹಂಗಾಗಿ ಇವೇ 2 ಬಣಗಳು ಸೇರಿ 5 ಕಾಯಂ ಸದಸ್ಯತ್ವ ರಾಷ್ಟ್ರಗಳನ್ನ ಮಾಡಿದ್ದಾರೆ. ಓಕೆ, ಇನ್ನು ವಿಶ್ವಸಂಸ್ಥೆಗೆ ತನ್ನದೇ ಆದಂತ ಸೈನ್ಯ ಹಿಂದೆ ಇರಲಿಲ್ಲ. ಯಾಕಂದ್ರೆ ಲೀಗ್ ಆಫ್ ನೇಷನ್ಸ್ ಫೈಲ್ ಆಗೋದಕ್ಕೆ ಕಾರಣನೇ ಅದು. ಅದನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ವಿಶ್ವಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ಶಾಂತಿ ಪಾಲನಾ ಪಡೆಯನ್ನ ಕಟ್ಟಿತು. IPKF ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಕರಿತೀವಿ. ಸೊ ಈ ಫೋರ್ಸ್ಗೆ ಭಾರತ ಕೂಡ ಅನೇಕ ಕೆಲಸಗಳನ್ನು ಮಾಡಿದೆ. ಶ್ರೀಲಂಕಾದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಿತ್ತು. ಯಾಕಂದ್ರೆ ಅಲ್ಲಿನ ಸಿಂಹಳಿಯರು ಮತ್ತೆ ಅಲ್ಲಿ ಇರ್ತಕ್ಕಂಥ LTTE ಪಡೆಗಳ ನಡುವೆ ಹೋರಾಟ ನಡೆಯುವಾಗ ಸಾಮಾನ್ಯ ಜನರನ್ನ ರಕ್ಷಿಸುವಂದಾಗ ಭಾರತದ IPKF ನ ಭಾಗವಾಗಿ ಭಾರತೀಯ ಸೇನೆ ಹೋಗಿತ್ತು. ಇದರ ಸಿಟ್ಟಿಗೆನೆ ಅವರು ಭಾರತದ ಪ್ರಧಾನ ಮಂತ್ರಿ ರಾಜೀವ್ ಗಾಂಧಿ ಅವ್ರನ್ನ ಕೊಂದಿದ್ದು ಇದೇ ಉದ್ದೇಶಕ್ಕಾಗಿ.
ಇವೆಲ್ಲ ನಾವಿಲ್ಲಿ ನೋಡ್ಬೋದು. IPKF ನ ಹಿಂದ್ಗಡೆ ನೀವು ಇತಿಹಾಸ ತೆಗೆದು ನೋಡಿದ್ರೆ ಜನರಲ್ ತಿಮ್ಮಯ್ಯನವರು ಕೂಡ ಬರ್ತಾರೆ ನಮ್ಮಲ್ಲಿ. ಓಕೆ, ಇಂಥ ಅನೇಕ ಹೋರಾಟಗಳಲ್ಲಿ ಈ ಸೇನೆಯ ಪಾತ್ರ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ವಿಶ್ವಸಂಸ್ಥೆ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ, ವಿಶ್ವಸಂಸ್ಥೆ ಅನ್ನೋ ಪದವನ್ನ ಹೆಂಗ್ ಬಳಕೆ ಮಾಡಿದ್ರಿ ಅಂತ. ವಿಶ್ವಸಂಸ್ಥೆ ಅನ್ನೋದು ಯುನೈಟೆಡ್ ನೇಷನ್ಸ್, ಈ ಪದವನ್ನ ತಂದವ್ರು ಯಾರು ಅಂತ ನಿಮ್ಗೆ ಕೇಳ್ತಾರೆ. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಈ ಪದವನ್ನ ಚಾಲ್ತಿಗೆ ತರ್ತಾರೆ. ಹಂಗಾಗಿ 1942 ಜನವರಿ 1ರಂದು ವಿಶ್ವಸಂಸ್ಥೆ ಸ್ಥಾಪನೆಗಾಗಿ 26 ದೇಶಗಳು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಸಭೆ ಸೇರಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಈ ಸಮ್ಮೇಳನದ ಘೋಷಣೆಯಲ್ಲಿ ವಿಶ್ವಸಂಸ್ಥೆ ಅನ್ನುವ ಪದವನ್ನ ಪ್ರಥಮ ಬಾರಿಗೆ ಬಳಕೆ ಮಾಡಿದ್ರು. ನೆನ್ಪಿಟ್ಕೊಳ್ಳಿ, 1942 ಜನವರಿ 1. ಮೊದಲನೇ ವಿಶ್ವ ಸಮರದಲ್ಲಿ ಜಾಗತಿಕ ಶಾಂತಿಗಾಗಿ ಲೀಗ್ ಆಫ್ ನೇಷನ್ಸ್ ಅನ್ನ ಸ್ಥಾಪನೆ ಆಗಿತ್ತು, ಬಟ್ ಆ ಸಂಸ್ಥೆ ಫೇಲ್ಯೂರ್ ಕೂಡ ಆಗಿತ್ತು, ಅದು ನಿಮ್ಗೆ ಹೇಳಿದೆ. ನೆಕ್ಸ್ಟ್ ಬರ್ತೀವಿ, ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳಲ್ಲಿ ಇಂಪಾರ್ಟೆಂಟ್ ವಿಚಾರ. ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದೆ ಶಾಂತಿ ಮತ್ತು ಸುಭದ್ರತೆಯನ್ನ ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ. ಆಮೇಲೆ ರಾಷ್ಟ್ರಗಳ ನಡುವೆ ಪರಸ್ಪರ ಮೈತ್ರಿಯನ್ನ ಬೆಳೆಸಬೇಕು. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಮಾನವನ ಮೂಲಭೂತ ಹಕ್ಕುಗಳ ಬಗೆಗೆ ನಂಬಿಕೆಯನ್ನು ಹೆಚ್ಚಿಸಬೇಕಾಗಿತ್ತು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಮಾನವೀಯ ನೆಲೆಯ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಲಾಯಿತು. ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಮತ್ತು ಒಡಂಬಡಿಕೆಗಳಿಗೆ, ಷರತ್ತುಗಳಿಗೆ ಮಾನ್ಯತೆಯನ್ನ ದೊರಕಿಸೋದು. ಹೀಗೆ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಇದನ್ನ ಕಾರ್ಯವನ್ನ ಮಾಡೋದಕ್ಕೆ ಮುಂದಾದ್ರು ಅಂತ ಕೂಡ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಸಾಮಾನ್ಯ ಸಭೆಯಲ್ಲಿ ವಿಶ್ವಸಂಸ್ಥೆಯ 6 ಅಂಗ ಸಂಸ್ಥೆಗಳು ಬರ್ತವೆ. ಒಂದು ಜನರಲ್ ಅಸೆಂಬ್ಲಿ ಬರುತ್ತೆ. ಓಕೆ, ಇದು ಸಾಮಾನ್ಯ ಸಭೆ. ಎಲ್ಲಾ ದೇಶಗಳಿಂದಲೂ ಕೂಡ, ಅಂದ್ರೆ 193 ದೇಶಗಳಿಂದಲೂ ಇದಕ್ಕೆ ಸದಸ್ಯತ್ವ ಇರುತ್ತೆ. ಇನ್ನು ಎರಡನೇ ಇಂಪಾರ್ಟೆಂಟ್ ಅಂದ್ರೆ ಭದ್ರತಾ ಸಮಿತಿ. ನಿಮಗೆ ಗೊತ್ತಿರೋ ಹಂಗೆ 5+10 ಅಂತ ಕರಿತೀವಿ. 5 ಕಾಯಂ ದೇಶಗಳು, 10 ನಮ್ಗೆ ಕಾಯಂ ಅಲ್ಲದೆ ಇರುವಂತ ದೇಶಗಳ ಒಂದು ಸಂಘಟನೆ. ಇನ್ನು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ದತ್ತಿ ಸಮಿತಿ ಅಂತ ಕರಿತೀವಿ. ಟ್ರಸ್ಟಿಶಿಪ್ ಕೌನ್ಸಿಲ್ಸ್. ಯಾವುದು ವಿಶ್ವಸಂಸ್ಥೆಯಲ್ಲಿ ಈಗ ಯೂಸ್ಲೆಸ್ ಅಂತಂದ್ರೆ, ಯಾವುದು ಯೂಸ್ಲೆಸ್ ಸಂಘಟನೆ ಅಂತಂದ್ರೆ ಅದು ಟ್ರಸ್ಟಿಶಿಪ್ ಕೌನ್ಸಿಲ್. ಯಾಕೆ ಅಂತಂದ್ರೆ ಯಾವುದೇ ದೇಶ ಇನ್ನೊಂದು ದೇಶದ ಮೇಲೆ ತನ್ನ ಅಧಿಕಾರವನ್ನ ಹೇರ್ತಾ ಇಲ್ಲ, ಇದನ್ನ ಅಧೀನವಾಗಿ ಇಟ್ಕೊಂಡಿಲ್ಲ. ಅಂದ್ರೆ ಇಂಗ್ಲೆಂಡ್ ಹೆಂಗೆ ಭಾರತವನ್ನ ಆಳ್ತೋ ಹಂಗೆ ಯಾವ ದೇಶಗಳು ಆಳ್ತಾ ಇಲ್ಲ, ಹಂಗಾಗಿ ಈ ದೇಶದ ಕೆಲಸ ಇಲ್ಲ. ನೆಕ್ಸ್ಟ್ ಬರ್ತೀವಿ ಇಂಟರ್ನ್ಯಾಷನಲ್ ಕೋರ್ಟ್ ಬಗ್ಗೆ. ಓಕೆ, ನಿಮ್ಗೆ ಹೈಗ್ ಪಟ್ಟಣದಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇನ್ನು ಸಚಿವಾಲಯ ತುಂಬಾ ಇಂಪಾರ್ಟೆಂಟ್. ಸೆಕ್ರೆಟರಿಯೇಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಇಡೀ ವಿಶ್ವಸಂಸ್ಥೆಯನ್ನ ವರ್ಲ್ಡ್ ಲೆವೆಲ್ ಒಂದು ಲೀಡರ್ಶಿಪ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ಬೇಕು ಅಂದ್ರೆ ಸಚಿವಾಲಯ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಆಂಟೋನಿಯೋ ಗುಟೆರಸ್ ಇದರ ಸೆಕ್ರೆಟರಿ ಆಗಿ ಏನಿದ್ದಾರೆ ಅವ್ರದ್ದು. ಹಂಗಾಗಿ ವಿಶ್ವಸಂಸ್ಥೆ ಧ್ವಜ ನೆನ್ಪಿಟ್ಕೊಳ್ಳಿ, ನೀಲಿ ಬಣ್ಣ ಇರುತ್ತೆ, ಬಿಳಿ ಬಣ್ಣದಲ್ಲಿ ಮಧ್ಯದಲ್ಲಿ ಆ ದೇಶಗಳ ಭೂಪಟ ಇರುತ್ತೆ, ಜೊತೆಗೆ ಆಲಿವ್ ಎಲೆಗಳ ಒಂದು ಸಂಘಟನೆ ಕೂಡ ನಮ್ಗಿಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಬಂದ್ರೆ ಸಾಮಾನ್ಯ ಸಭೆಯಲ್ಲಿ ವೆರಿ ಇಂಪಾರ್ಟೆಂಟ್ 193 ದೇಶಗಳ ವಿಚಾರ ಬರುತ್ತೆ. ಸಾಮಾನ್ಯ ಸಭೆಯಲ್ಲಿ 193 ದೇಶಗಳು ಜನರಲ್ ಅಸೆಂಬ್ಲಿಗೆ ಸೆಲೆಕ್ಟ್ ಆಗ್ತಾರೆ. ಪ್ರತಿಯೊಂದು ದೇಶದಿಂದ 5 ಪ್ರತಿನಿಧಿಗಳು ಕಳಿಸಿರ್ತಾರೆ, ಆದ್ರೆ ಆ ದೇಶಕ್ಕೆ 1 ವೋಟ್ ಮಾತ್ರ ಇರುತ್ತೆ. ಇದು ನೀವು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ಪ್ರತಿಯೊಂದು ದೇಶದಿಂದ 5 ಪ್ರತಿನಿಧಿಗಳು ಬಂದ್ರೂ ಕೂಡ 5 ಪ್ರತಿನಿಧಿಗಳಿಗೂ ಸೇರಿ 1 ವೋಟ್ ಅನ್ನ ಮಾತ್ರ ಕೊಡ್ಲಾಗತ್ತೆ. ಯಾಕೆ ಸರ್ 5ಕ್ಕೆ 5 ಕೊಡ್ಬೋದಲ್ಲ ಅನ್ಬೋದು ನೀವು. ಯಾಕಂದ್ರೆ ಒಂದು ದೇಶ ಒಂದು ಕಾನೂನ ಪರವಾಗಿನಾರು ಹಾಕ್ಬೇಕು, ಇಲ್ಲ ವಿರೋಧವಾಗಿ ಹಾಕ್ಬೇಕಾಗತ್ತೆ. ಓಕೆ, ಈ 5 ಜನರಲ್ಲೇ ನಾವು ಅದನ್ನ ಪರಿಹಾರ ಮಾಡ್ಬೇಕು. ನಮ್ ದೇಶ ಈ ಕಾನೂನ್ಗೆ ಪರವಾಗಿರ್ಬೇಕಾ ಅಥವಾ ವಿರೋಧವಾಗಿರ್ಬೇಕಾ ಅಂತ. ಹಂಗಾಗಿ 1 ವೋಟನ್ನ ಮಾತ್ರ ಕೊಡ್ತಾರೆ ಇಲ್ಲಿ. ಹಂಗಾಗಿ ಸಚಿವಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಇವೆಲ್ಲವಕ್ಕೂ ಕೂಡ ಒಂದೇ ಒಂದು ಮತದ ಹಕ್ಕನ್ನ ಮಾತ್ರ ಇಲ್ಲಿ ಕೊಟ್ಟಿರ್ತಾರೆ. ಹಂಗಾಗಿ 5 ಪ್ರತಿನಿಧಿಗಳು ಒಂದು ದೇಶದಿಂದ ಭಾಗವಹಿಸಿದ್ದಾರೆ ಅಂದ್ರೆ ಅವರಿಗೆ 1 ವೋಟಿಂಗ್ ಪವರ್ ಇರುತ್ತೆ ಅಂತ ಅರ್ಥ. ಈ ಸಾಮಾನ್ಯ ಸಭೆಯ ಪ್ರಥಮ ಅಧಿವೇಶನದಲ್ಲಿ 1 ವರ್ಷದ ಅವಧಿಗೆ ಒಬ್ರು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ಸಭೆಯ ಪ್ರಥಮ ಅಧಿವೇಶನದಲ್ಲಿ 1 ವರ್ಷದ ಅವಧಿಗೆ ಒಬ್ಬ ಅಧ್ಯಕ್ಷರನ್ನ ಆರಿಸ್ತಾರೆ. ಅದೇ ರೀತಿ 17 ಉಪಾಧ್ಯಕ್ಷರು ಇರ್ತಾರೆ. 7 ಸ್ಥಾಯಿ ಸಮಿತಿಗಳಿಗೆ 7 ಮಂದಿ ಅಧ್ಯಕ್ಷರನ್ನು ಕೂಡ ಇಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಈ ತರ ಭಾರತ
ಅನೇಕ ಬಾರಿ ತನ್ನ ರೆಪ್ರೆಸೆಂಟೇಷನ್ಸ್ ಅನ್ನ ಇಲ್ಲಿ ಕೊಡ್ತಾ ಬಂದಿದೆ. ನೆಕ್ಸ್ಟ್ ಬರ್ತೀವಿ, ಈ ಸಾಮಾನ್ಯ ಸಭೆಯ ಅಧಿವೇಶನ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುತ್ತೆ. ನೆನಪಿರ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ಸಾರಿ ಇದು ಕೂಡ ನಡೆಯುತ್ತೆ. ಡಿಸೆಂಬರ್ ಮಧ್ಯಭಾಗದವರೆಗೆ ಕ್ಲೋಸ್ ಆಗುತ್ತೆ. ಆದ್ರೆ ಕೆಲವೊಮ್ಮೆ ವಿಶೇಷ ಅಧಿವೇಶನಗಳು ಕೂಡ ಬರ್ತವೆ, ವಿಶೇಷ ಅಧಿವೇಶನಗಳನ್ನು ಕೂಡ ಕರೀತಾರೆ. ಆದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ಮೀಟಿಂಗ್ ಏನ್ ಗೊತ್ತಾ, ಜನರಲ್ ಅಸೆಂಬ್ಲಿಯಲ್ಲಿ ಭಾರತದಿಂದ ಭಾಗವಹಿಸಿದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊಟ್ಟ ಮೊದಲ ಬಾರಿಗೆ ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ. ಆವಾಗ ವಿಶ್ವಸಂಸ್ಥೆಯಲ್ಲಿ ಅಬ್ಜೆಕ್ಷನ್ಸ್ ಬಂದಾಗ ಅವರು ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಉದ್ದೇಶವನ್ನು ಇಟ್ಕೊಳ್ತಾರೆ, ಮಾನವ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ತೀವಿ ಅಂತ ಉದ್ದೇಶದಲ್ಲಿದೆ. ಹಾಗಾಗಿ ನಾನು ನನ್ನ ಹಕ್ಕಾದಂತ ಮಾತೃಭಾಷೆಯಲ್ಲೇ ಮಾತಾಡ್ತೀನಿ, ಅರ್ಧ ಗಂಟೆ ನನಗೆ ಟೈಮ್ ಕೊಡ್ಲೇಬೇಕು, ಇದು ನನ್ನ ಹಕ್ಕು ಅಂದಾಗ ಜನರಲ್ ಅಸೆಂಬ್ಲಿ ಅದಕ್ಕೆ ಸಪೋರ್ಟ್ ಮಾಡ್ತು. ಅವಾಗ್ಲೇನೆ ಡಿಕೋಡಿಂಗ್ ಲ್ಯಾಂಗ್ವೇಜ್ ಸಿಸ್ಟಮ್ಸ್ ಅನ್ನ ಜಾರಿಗೆ ತಂದ್ರು. ಹಿಂದಿಯಲ್ಲಿ ನೀವು ಭಾಷಣ ಮಾಡಿದ್ರು 5-6 ಅಧಿಕೃತ ಭಾಷೆಗಳಲ್ಲಿ ಅದು ಸ್ಪ್ರೆಡ್ ಔಟ್ ಆಗ್ಬೇಕು, ಆ ತರ ಅದನ್ನ ಮಾಡ್ಲಾಯ್ತು. ಈ ತರನು ಕೂಡ ಒಂದು ಸಾಧನೆ ಮಾಡಿರೋದು ಅಟಲ್ ಬಿಹಾರಿ ವಾಜಪೇಯಿ ವಿಶ್ವಸಂಸ್ಥೆಯಲ್ಲಿ. ಅದಕ್ಕಿಂತ ಮುಂಚೆ ಹೇಳ್ಬೇಕು, ನೆಹರು ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಕೂಡ ವಿಶ್ವಸಂಸ್ಥೆಯ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾರೆ. ಕರ್ನಾಟಕದವರ KS ತಿಮ್ಮಯ್ಯ ಮತ್ತಿತರರು ಭಾರತೀಯ ದಂಡ ನಾಯಕರು. ನಾನು ಆಗ್ಲೇ ನಿಮ್ಗೆ ಹೇಳಿದೆ, IKPF ಏನಿದೆ ಇದರ ಶಾಂತಿ ಪಾಲನಾ ಪಡೆಯಲ್ಲೂ ಕೂಡ ಸೇರ್ಕೊಂಡು ಗಣನೀಯ ಸೇವೆಯನ್ನ ಸಲ್ಲಿಸಿರುವುದಕ್ಕೆ ನಮ್ಮಲ್ಲಿ ಆಧಾರಗಳು ಇದ್ದಾವೆ. ನೆಕ್ಸ್ಟ್ ಬರೋಣ, ಭದ್ರತಾ ಮಂಡಳಿ. ಭದ್ರತಾ ಮಂಡಳಿಯಲ್ಲಿ 15 ಸದಸ್ಯ ರಾಷ್ಟ್ರಗಳು. ನಿಮ್ಗೆ ಹೇಳಿದೆ 5+10 ಇರುತ್ತೆ. 5 ಕಾಯಂ ಸದಸ್ಯ ರಾಷ್ಟ್ರಗಳು, 10 ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಿರ್ತವೆ. ಕಾಯಂ ಸದಸ್ಯಗಳಲ್ಲಿ USA, ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಇರುತ್ತೆ. ಅದರಲ್ಲಿ 5 ರಾಷ್ಟ್ರಗಳು ಕಾಯಂ ಆಗಿರ್ತವೆ. ಇವುಗಳಿಗೆ ವಿಶೇಷವಾಗಿ ಏನಂದ್ರೆ ವಿಟೋ ಪವರ್ ಇದೆ. ವಿಟೋ ಪವರ್ ಅಂದ್ರೆ ಏನು ಅಂತಂದ್ರೆ ನಿಷೇಧಾತ್ಮಕ ಮತದಾನ ಅಂತ ಕರಿತೀವಿ. ನಿಷೇಧಾತ್ಮಕ ಮತದಾನ ಅಂದ್ರೆ 193 ದೇಶಗಳಲ್ಲಿ ಈ 5 ದೇಶಗಳಿಗೆ ಮಾತ್ರ ಸುಪ್ರೀಂ ಪವರ್. ಇದರಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಹೇಳಬೇಕು ಅಂತಂದ್ರೆ 193 ದೇಶಗಳಲ್ಲಿ 5 ದೇಶಗಳನ್ನ ನೀವು ತೆಗೆದ್ರೆ ಸುಮಾರು 188 ದೇಶಗಳು ಒಂದು ಶಾಸನದ ಪರವಾಗಿ ವೋಟ್ ಮಾಡಿದ್ರೆ ಈ 5 ದೇಶಗಳ ವೋಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರಲ್ಲಿ ಒಂದು ದೇಶ ವಿಟೋ ಪವರ್ನ ಸೆಲೆಕ್ಟ್ ಮಾಡ್ತು ಅಂತಂದ್ರೆ ಆ ಕಾನೂನು ಜಾರಿಗೆ ಬರುವುದಿಲ್ಲ. ವಿಶ್ವಸಂಸ್ಥೆಯಲ್ಲಿ ಈಗಲೂ ಕೂಡ ಅಷ್ಟೇನೆ ಭದ್ರತಾ ಸಮಿತಿಗೆ 22 ರಾಷ್ಟ್ರಗಳನ್ನ ಕಾಯಂ ಸದಸ್ಯರನ್ನಾಗಿ ಮಾಡಬೇಕು ಅನ್ನುವಂತ ಭಾರತದ ಒಂದು ಹಕ್ಕನ್ನ ನಾವು ಚಲಾವಣೆ ಮಾಡಿದಾಗ ನಮ್ಮ ವಿರುದ್ಧ ಚೀನಾ ಮಾತ್ರ ವಿಟೋವನ್ನ ಜಾರಿಗೆ ತರೋದ್ರ ಮೂಲಕ ಆ ಹಕ್ಕನ್ನ ಕ್ಯಾನ್ಸಲೇಷನ್ಸ್ ಮಾಡಿತ್ತು. ವರ್ಲ್ಡ್ನ ಎಲ್ಲ ರಾಷ್ಟ್ರಗಳು ಇದಕ್ಕೆ ಒಪ್ಪಿದ್ವು, ಆದ್ರೆ ಚೀನಾ ಒಂದು ಒಪ್ಪದೆ ಇರೋಕೆ ಇದನ್ನಾಗಿದೆ. ಈಗ ಪ್ರಸ್ತುತ ಇದರಲ್ಲಿ ನಡೀತಾ ಇದೆ, ವಿಟೋ ಪವರ್ನ ತೆಗಿಬೇಕು, ಅವರು ಸಾಮಾನ್ಯ ರೀತಿಯಲ್ಲಿ ಮತದಾನ ಮಾಡಬೇಕು ಅನ್ನೋ ಪವರ್ನ ತರ್ತಾ ಇದ್ದಾರೆ. ನೋಡ್ಬೇಕದು ಯಾವಾಗ ಆಗತ್ತೆ ಅಂತ. ಹಂಗಾಗಿ ಭಾರತ ಸಹ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯಲು ಪ್ರಯತ್ನ ಮಾಡ್ತಾ ಇದೆ. ಆಮೇಲೆ 10 ಸದಸ್ಯ ರಾಷ್ಟ್ರಗಳು 2 ವರ್ಷಗಳ ಅವಧಿಗೆ ಮಾತ್ರ ಇಲ್ಲಿ ಎಲೆಕ್ಟ್ ಆಗ್ತಾರೆ. ಹಂಗಾಗಿ ಈ ರಾಷ್ಟ್ರಗಳಿಗೆ ವಿಟೋ ಪವರ್ ಇರಲ್ಲ. ಪ್ರಪಂಚದ ವಿವಿಧ ಭೌಗೋಳಿಕ ಪ್ರದೇಶಗಳನ್ನ ಇವು ಪ್ರತಿನಿಧಿಸ್ತವೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೂ ಕೂಡ ಒಂದು ಮತ ಚಲಾಯಿಸುವ ಹಕ್ಕನ್ನ ಇಲ್ಲಿ ಕೊಡ್ಲಾಗತ್ತೆ ಹೇಳ್ದಂಗೆ. ನೆಕ್ಸ್ಟ್ ನಿಮ್ಗೆ ಬರ್ತೀವಿ, ಇದರ ಕಾರ್ಯಗಳ ಬಗ್ಗೆ ಬರ್ತೀವಿ. ನೋಡಿ, ಭದ್ರತಾ ಸಮಿತಿಯ ಕಾರ್ಯಗಳು ಅಂದ್ರೆ ವಿಶ್ವಸಂಸ್ಥೆಯ ಶಾಂತಿ ಪಡೆಯನ್ನ ರಚನೆ ಮಾಡುವಂತ ಕೆಲಸ ಮಾಡುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥತೆಗೆ ಪ್ಲಾನ್ ಅನ್ನ ರೂಪಿಸುತ್ತೆ. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ಇದು ನೇಮಕ ಮಾಡುವಂತ ಹಕ್ಕಿದೆ. ಜೊತೆಗೆ ವಿಶ್ವಸಂಸ್ಥೆ ಮಹಾ ಕಾರ್ಯದರ್ಶಿಯ ಉಮೇದುವಾರಿಕೆ ಹೆಸರನ್ನ ಕೂಡ ಸೂಚನೆ ಮಾಡೋದು, ಫೈನಲ್ ಶಾರ್ಟ್ ಲಿಸ್ಟ್ ಮಾಡುವಂತ ಕೆಲಸ ಕೂಡ ಈ ನಮ್ಮಲ್ಲಿ ಭದ್ರತಾ ಸಂಸ್ಥೆ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಬರ್ತೀವಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗಳ ವಿಚಾರ. ನೋಡಿ, ಇದರಲ್ಲಿ 54 ಸದಸ್ಯ ರಾಷ್ಟ್ರಗಳಿರ್ತವೆ. ಅದರಲ್ಲಿ 18 ಸದಸ್ಯ ರಾಷ್ಟ್ರಗಳು ಪ್ರತಿ 3 ವರ್ಷಕ್ಕೊಮ್ಮೆ ಆಯ್ಕೆ ಮಾಡ್ತವೆ. ಇದೆಲ್ಲ ಇಂಪಾರ್ಟೆಂಟ್. ನಮ್ಗೆ ಇಂಪಾರ್ಟೆಂಟ್ ಏನೋ, ಈ ಸದಸ್ಯ ರಾಷ್ಟ್ರಗಳು ತಮ್ಮಲ್ಲೇ ಒಬ್ಬ ಸದಸ್ಯ ರಾಷ್ಟ್ರವನ್ನು ಅಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡ್ತಾರೆ. ಮಾನವ ಹಕ್ಕುಗಳ ಘೋಷಣೆ ಮಾಡೋ ಕೆಲಸ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಡಿಯಲ್ಲಿ ಬರ್ತಾ ಹೋಗ್ತದೆ. ಪ್ರತಿ ವರ್ಷ ಡಿಸೆಂಬರ್ 10 ಏನಿದೆ 1948ರಿಂದನೂ ಕೂಡ ಮಾನವ ಹಕ್ಕುಗಳ ಘೋಷಣೆ ನಡೀತಾ ಇದೆ. ಹಂಗಾಗಿ ಮಾನವನ ಆರ್ಥಿಕ ಸಾಮಾಜಿಕ ಎಲ್ಲ ಕೆಲಸಗಳನ್ನ ಅಭಿವೃದ್ಧಿ ಪರಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಏನನ್ನ ನಿಮ್ಗೆ ಹೇಳಿದೆ ಆರಂಭದಲ್ಲೇ, ಇದೊಂದು ವೇಸ್ಟ್ ಸಮಿತಿ, ಟ್ರಸ್ಟಿಶಿಪ್ ಕೌನ್ಸಿಲ್ ಇದೆ. ವಿಶ್ವಸ್ತ ಮಂಡಳಿ ಅಥವಾ ಧರ್ಮದರ್ಶಿ ಸಭೆ ಅಂತಾನೂ ಕೂಡ ಇದನ್ನು ಕರೀತಾರೆ. ಇದರಲ್ಲಿ ಒಟ್ಟು 11 ಪ್ರದೇಶಗಳು ದತ್ತಿ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಯಾಕೆಂದ್ರೆ 1945 ಅಲ್ಲಿ ಬಹಳಷ್ಟು ದೇಶಗಳು ಅಧೀನ ರಾಷ್ಟ್ರಗಳಾಗಿದ್ವು, ಸ್ವತಂತ್ರವನ್ನು ಪಡ್ಕೊಂಡ್ರಲ್ಲ. ಇದ್ರಲ್ಲಿ ಇಂಡಿಯಾನೂ ಕೂಡ ಒಂದಿತ್ತು.
ಈ ಪ್ರದೇಶಗಳು ಸ್ವತಂತ್ರಗೊಂಡ ಮೇಲೆ ಅವುಗಳಿಗೆ ಸ್ವಯಂ ಆಡಳಿತವನ್ನ ಸಾಧನೆ ಮಾಡೋದಕ್ಕಾಗಿ ಈ ಸಮಿತಿ ಏನ್ ಮಾಡ್ತಾ ಇತ್ತು, ಅಲ್ಲೇ ನೆಲೆಸ್ಕೊಂಡು ಇರ್ತಾ ಇತ್ತು. ಕೊನೆಯ ಪ್ರದೇಶವಾಗಿ ಪಲಾವು ಬರುತ್ತೆ 1994ರಲ್ಲಿ. ಈ ದೇಶ ಈ ದತ್ತಿ ಸಮಿತಿ ಕೊಡಿಸಿದಂತ ಕೊನೆಯ ಸ್ವಾತಂತ್ರ್ಯ ದೇಶ ಅಂತ ಕರಿಬಹುದು. ನೆನ್ಪಿಟ್ಕೊಳ್ಳಿ ಇದನ್ನ 1994 ಅಲ್ಲಿ. ಪ್ರಸ್ತುತ ಈ ದತ್ತಿ ಸಮಿತಿ ತನ್ನ ಪ್ರಸ್ತುತತೆಯನ್ನ ಕಳೆದುಕೊಂಡಿದೆ. ಕಾರಣ ಯಾವ ಭೂಪ್ರದೇಶವೂ ಈ ಸಮಿತಿ ಆಡಳಿತಕ್ಕೆ ಒಳಪಟ್ಟಿಲ್ಲ ಅನ್ನೋದು. ನೆಕ್ಸ್ಟ್ ಬರ್ತೀವಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ವಿಚಾರ. ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆ. ಇದರಲ್ಲಿ 15 ಮಂದಿ ನ್ಯಾಯಾಧೀಶರು ಇರ್ತಾರೆ. ಅಧಿಕಾರಾವಧಿ ಒಟ್ಟು 9 ವರ್ಷಗಳು ಇದಕ್ಕೆ ಅಧಿಕಾರಾವಧಿ ಇರ್ತವೆ. ಮರು ಆಯ್ಕೆಗೂ ಕೂಡ ಇವರು ಅರ್ಹರಾಗಿರ್ತಾರೆ. ನೆದರ್ಲ್ಯಾಂಡ್ ನ ಹೇಗ್ ಅಲ್ಲಿ ಇದರ ಪ್ರಮುಖ ಕೇಂದ್ರ ಕಚೇರಿ ಇದೆ. ಕೆಲವು ಕಡೆ ನಿಮ್ಗೆ ಹಳೇ ಪುಸ್ತಕ ತೆಗೆದ್ರೆ ಹಾಲೆಂಡ್ ಅಂತಾನೂ ಕೂಡ ಇರುತ್ತೆ. ಅದಕ್ಕೆ ಮರು ಹೆಸರು ನೆದರ್ಲ್ಯಾಂಡ್, ನೆನ್ಪಿಟ್ಕೊಳ್ಳಿ. ಈ ನ್ಯಾಯಾಲಯದ ಅಧ್ಯಕ್ಷ ಉಪಾಧ್ಯಕ್ಷರನ್ನ 3 ವರ್ಷಗಳ ಅವಧಿಗೆ ಆಯ್ಕೆ ಮಾಡ್ತಾರೆ. ಓಕೆ, ಬಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರು ಬಹುಮತದ ಆಧಾರದ ಮೇಲೆ ನಿರ್ಣಯಗಳನ್ನು ತೆಕ್ಕೊಳ್ಳೋದು. ಯಾಕಂದ್ರೆ 15 ಮಂದಿಯಲ್ಲಿ ಬಹುಮತದ ಆಧಾರದ ಮೇಲೆ ಇಲ್ಲಿ ಜಸ್ಟಿಫಿಕೇಶನ್ಸ್ ಬರುತ್ತೆ. ನೆಕ್ಸ್ಟ್ ಬರ್ತೀವಿ, ಈ ಒಂದು ಸಂಸ್ಥೆಗಳಿಗೆ ಕೆಲಸ ಮಾಡಿದಂತ ಭಾರತೀಯರನ್ನ ನೀವು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಆ ದೇಶ ಆ ಕಾಲದಲ್ಲಿ ನಮ್ಮಲ್ಲಿ ಬೆನಗಲ್ ನರಸಿಂಗರಾವ್ ಅವರು ಬರ್ತಾರೆ. ಅದನ್ನ ನೀವು BN ರಾವ್ ಅಂತಾನೂ ಕೂಡ ಕರಿತೀವಿ. ಸಂವಿಧಾನ ಹೋರಾಟದ ಒಂದು ಎಡಿಟಿಂಗ್ ಮಾಡೋ ಸಂದರ್ಭದಲ್ಲಿ ಕೂಡ ಇವರು ಸಲಹೆಗಳ ಸೂಚಕ ಸಮಿತಿಯವರು ಆಗಿದ್ರು. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ಮೊಟ್ಟ ಮೊದಲ ಭಾರತೀಯರು. ಇದು ನೆನ್ಪಿಟ್ಕೊಳ್ಳಿ, ಇದು ಕರ್ನಾಟಕದ ಮಂಗಳೂರಿನವರು. ಇದು ನಿಮಗೆ ಇಂಪಾರ್ಟೆಂಟ್ ಆಗ್ಬೋದು. ಇನ್ನು ನಾಗೇಂದ್ರ ಸಿಂಗ್ ಅವರು ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ಮೊದಲ ಭಾರತೀಯ. ಇನ್ನು ಇತ್ತೀಚೆಗೆ ನೀವು ನೋಡಿದ್ರೆ ರಘುನಂದನ್ ಸ್ವರೂಪ್ ಪಾಠಕ್ ಮತ್ತು ದಲ್ವೀರ್ ಭಂಡಾರಿ ಇವರಿಬ್ರು ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕರ್ತವ್ಯ ನಿರ್ವಹಿಸಿದಂತ ಭಾರತೀಯರು. ಪ್ರಸ್ತುತ ನೀವು ಬಂದ್ರೆ ಈಗ ಅಟ್ ಪ್ರೆಸೆಂಟ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು ಬರ್ಬೋದು ನನ್ಗೆ. ದಲ್ವೀರ್ ಭಂಡಾರಿ ಅವರು 2ನೇ ಅವಧಿಗೆ ಈ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರ್ತೀವಿ ದಲ್ವೀರ್ ಭಂಡಾರಿ. ನೆಕ್ಸ್ಟ್ ಬಂದ್ರೆ ನಮ್ಗೆ ಇಂಪಾರ್ಟೆಂಟ್ ಪ್ರಶ್ನೆ ಸಿಗೋದು ಇಲ್ಲೇನೆ. ಏನಿದು ಸಚಿವಾಲಯ. ಸಚಿವಾಲಯ ಇದು ಪ್ರಧಾನ ಕಾರ್ಯಾಲಯ ನ್ಯೂಯಾರ್ಕ್ ನಲ್ಲಿದೆ. ಲೇಕ್ ಸಕ್ಸಸ್ ನ ಸಮೀಪದಲ್ಲಿ ಬರ್ತದೆ. ಮಹಾಕಾರ್ಯದರ್ಶಿಯವರು ಈ ಸಚಿವಾಲಯದ ಮುಖ್ಯಸ್ಥರಾಗಿರ್ತಾರೆ. ಭದ್ರತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ, ನೆನ್ಪಿಟ್ಕೊಳ್ಳಿ ಸ್ಟೇಟ್ಮೆಂಟ್ ಕೊಟ್ಟಾಗ ಇಂಪಾರ್ಟೆಂಟ್ ಇದು, ಭದ್ರತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸಾಮಾನ್ಯ ಸಭೆಯು 5 ವರ್ಷಗಳ ಅವಧಿ ಇವ್ರನ್ನ ಆರಿಸುತ್ತೆ. ಹಾಗಾಗಿ ಜಿನೆವಾ ಸ್ವಿಟ್ಜರ್ಲ್ಯಾಂಡ್, ವಿಯೆನ್ನಾ ಆಸ್ಟ್ರಿಯಾ, ನೈರೋಬಿ ಕೀನ್ಯಾ, ಇಲ್ಲಿ 3 ಇತರ ಶಾಖೆಗಳನ್ನ ಈ ಸಚಿವಾಲಯ ಹೊಂದಿದೆ. ಪ್ರಸ್ತುತ ಆಂಟೋನಿಯೋ ಗುಟೆರಸ್ ಅವರು ಈಗ ಈ ಸಚಿವಾಲಯದ ಮುಖ್ಯ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದಾರೆ. ಪೋರ್ಚುಗಲ್ ದೇಶನವರು 2ನೇ ಅವಧಿಗೂ ಕೂಡ ಇವರು ಆಯ್ಕೆ ಆಗಿದ್ದಾರೆ. ಸೊ ಹಂಗೆ ನೋಡೋದಾದ್ರೆ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯಲ್ಲಿ ಮೊಟ್ಟ ಮೊದಲುವಾದವರು ಟ್ರಿಗ್ವೆಲ್ಲಿ, ನಾರ್ವೆ ದೇಶದ ಟ್ರಿಗ್ವೆಲ್ಲಿ ಮೊಟ್ಟ ಮೊದಲ ಮಹಾಕಾರ್ಯದರ್ಶಿ ಆಗಿದ್ರು. ಆಮೇಲೆ ಡ್ಯಾಗ್ ಹ್ಯಾಮರ್ ಶೀಲ್ಡ್ ಬರ್ತಾರೆ. ಇವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದಂಥವ್ರು. ಇವರಿಗೆ ಆ ಕಾಲದಲ್ಲೇ ಅತ್ಯುತ್ತಮವಾದಂತಹ ವರ್ಲ್ಡ್ ಪೀಸ್ ಲೆವೆಲ್ ನ ಪ್ರಶಸ್ತಿಗಳು ಕೂಡ ಇವರಿಗೆ ದೊರಕಿದೆ. ಯೂಥಾಂಟ್ ಬರ್ಮಾದವರು, ಈಗಿನ ಮಯನ್ಮಾರ್. ಆಮೇಲೆ ಕರ್ಟ್ ವಾಲ್ಡ್ ಹೀಮ್ ಅವರು, ಜೆಮಿಯರ್ ಫೆರೆಡ್ ಡೆ ಕ್ಯುಲೆರ್, ಆಮೇಲೆ ಬುಟ್ರೋಸ್ ಘಾಲಿ ಅವರು. ನೆಕ್ಸ್ಟ್ ಕೋಫಿ ಅನ್ನಾನ್, ಬಾನ್ ಕಿ ಮೂನ್, ಆಂಟೋನಿಯೋ ಗುಟೆರಸ್. ಇಲ್ಲಿ ಬಾನ್ ಕಿ ಮೂನ್ ವಿರುದ್ಧ ನಿಮ್ಗೆ ಹೇಳ್ಬೇಕು, ಬಾನ್ ಕಿ ಮೂನ್ ವಿರುದ್ಧ 2ನೇ ಅವಧಿಗೂ ಕೂಡ ಭಾರತದ ಶಶಿ ತರೂರ್ ಬರ್ತಾರೆ. ಶಶಿ ತರೂರ್ ಅವರು ಕಾರ್ಯದರ್ಶಿ ಹುದ್ದೆಗಾಗಿ ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ರು ವಿಶ್ವಸಂಸ್ಥೆ ಮಹಾಕಾರ್ಯದರ್ಶಿ ಪೋಸ್ಟ್ಗೆ. ಓಕೆ, ಆವಾಗ ಸೋತ್ರವರು, ಹಂಗಾಗಿ ಬಾನ್ ಕಿ ಮೂನ್ ಆದ್ರು ದಕ್ಷಿಣ ಕೊರಿಯಾದವರು. ಆಂಟೋನಿಯೋ ಗುಟೆರಸ್ ಪೋರ್ಚುಗಲ್ನವರು 2017ರಿಂದನೂ ಕೂಡ ಇವರು ಇದ್ದಾರೆ. 2 ಅವಧಿಗೂ ಕೂಡ ಇವರು ಆಯ್ಕೆ ಆಗಿದ್ದಾರೆ. ನೆಕ್ಸ್ಟ್ ಬಂದ್ರೆ ನಮ್ಗೆ ವಿಶ್ವಸಂಸ್ಥೆ ನೊಬೆಲ್ ಪ್ರಶಸ್ತಿ ಯಾವಾಗ ಸಿಕ್ಕಿದೆ ಅಂತ ಆಗ್ಲೇ ನಿಮ್ಗೆ ಹೇಳಿದ್ರೆ 1961ರಲ್ಲಿ ವಿಶ್ವಸಂಸ್ಥೆಯ ಆಗಿನ ಮಹಾಕಾರ್ಯದರ್ಶಿ ಡ್ಯಾಗ್ ಹ್ಯಾಮರ್ ಶೀಲ್ಡ್ ಅವರಿಗೆ ದೊರಕಿದೆ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇನ್ನು 1988ರಲ್ಲಿ ವಿಶ್ವ ಸಂಸ್ಥೆ ಶಾಂತಿ ಪಾಲನಾ ಪಡೆ IPKF ಏನಿದೆ ಅದಕ್ಕೆ, ಜೊತೆಗೆ 2001ರಲ್ಲಿ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಆಗಿದ್ದ ಕೋಫಿ ಅನ್ನಾನ್ಗೂ ಕೂಡ ಜಂಟಿಯಾಗಿ ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು. ಹಾಗಾಗಿ ಸ್ಟಾರ್ ಆಗಿ ಕೇಳ್ತಾ ಇದ್ದೀನಿ, 2 ಬಾರಿ ವಿಶ್ವ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. 1961 ಪ್ಲಸ್ 2001. ಓಕೆ, ಇಲ್ಲಿ ಡ್ಯಾಗ್ ಹ್ಯಾಮರ್ ಶೀಲ್ಡ್, ಇಲ್ಲಿ ಕೋಫಿ ಅನ್ನಾನ್, ಇವರಿಬ್ಬರಿಗೂ ಕೂಡ ಸಿಕ್ಕಿರೋದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ.
ನೆಕ್ಸ್ಟ್ ಬಂದ್ರೆ ವಿಶ್ವಸಂಸ್ಥೆ ಮತ್ತು ಅದರ ವಿವಿಧ ಸಂಘ ಸಂಸ್ಥೆಗಳ ಮೇಲೆ ಹೈಲೈಟ್ ಮಾಡ್ಕೋಬೇಕು ನೀವು. ಏನ್ ಹೈಲೈಟ್ ಮಾಡ್ಕೋಬೇಕು ಇಲ್ಲಿ ನೋಡಿ, ವಿಶ್ವಸಂಸ್ಥೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ FAO ಆಹಾರ ಮತ್ತು ಕೃಷಿ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ಆಹಾರ ಮತ್ತು ಕೃಷಿಗೆ ಸಂಬಂಧಪಟ್ಟ ಸಂಶೋಧನೆ ಮಾಡ್ತವೆ ಅಂತ. ಅದೇನು ಇಂಪಾರ್ಟೆಂಟ್ ಅಲ್ಲ, ಇದರ ಪ್ರಧಾನ ಕಚೇರಿ ಇಂಪಾರ್ಟೆಂಟ್ ನಿಮ್ಗೆ. ಇಟಲಿಯ ರೋಮ್ ನಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಇಟಲಿಯ ರೋಮ್ ನೆನ್ಪಿಟ್ಕೊಳ್ಳಿ. 3 ಪ್ರಧಾನ ಸಮಿತಿಗಳಿವೆ, ಸಮ್ಮೇಳನ ಸಮಿತಿ ಮತ್ತು ಮಾರ್ಗದರ್ಶಕ ಬರ್ತಾರೆ. ಉದ್ದೇಶಗಳು ನಿಮ್ಗೆ ಹೇಳಿದೆ, ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದು, ಪೌಷ್ಟಿಕ ಆಹಾರ ಒದಗಿಸೋದಕ್ಕೆ ಸಂಶೋಧನೆಗಳು, ಜಾಗತಿಕ ಜನ ಸಮುದಾಯಕ್ಕೆ ಹಸಿವಿನಿಂದ ಮುಕ್ತಗೊಳಿಸೋದು, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟವನ್ನ ಸುಧಾರಣೆ ಮಾಡೋದು. ಇದನ್ನೆಲ್ಲ ಕೆಲಸ FAO ಮಾಡ್ತಾ ಇದೆ. ಅದು ಬಿಟ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ಗೊತ್ತಾ ನಿಮ್ಗೆ, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಕರಿತೀವಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇದರ ಪ್ರಧಾನ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿದೆ. ಹೊಂದಿಸಿ ಬರೀರಿ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. ನಿಮ್ಗೆ FAO ರೋಮ್ ಅಲ್ಲ ಆದ್ರೆ WHO ಎಲ್ಲಿ ಅಂತ ಕೂಡ ಕೇಳ್ಬೋದು, ಜಿನೇವಾದಲ್ಲಿದೆ. ಇದು ಕಾಲರಾ, ಪ್ಲೇಗ್, ಮಲೇರಿಯಾ, ಸಿಡುಬು, COVID-19 ಅಂತ ರೋಗಗಳನ್ನ ತೊಡೆದಾಕ್ಲಿಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲೂ ಏಡ್ಸ್ ಮತ್ತೆ ಕ್ಯಾನ್ಸರ್ ಭೀಕರ ರೋಗಗಳಿಂದ ಪ್ರಪಂಚವನ್ನು ಮುಕ್ತಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೂ ಕೂಡ ಇಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಇದು ಇಂಪಾರ್ಟೆಂಟ್ ಟಾಪಿಕ್ಸ್ ಆಗತ್ತೆ ನಿಮ್ಗೆ. ನೆಕ್ಸ್ಟ್ ಬಂದ್ರೆ ಯುನೆಸ್ಕೋ ಕೇಳ್ತಾರೆ. ಯುನೆಸ್ಕೋ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಸ್ಥೆ. ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್ ಇದಾಗಿರುತ್ತೆ. 1945ರಲ್ಲಿ ಸ್ಥಾಪನೆಗೊಂಡಿದೆ. ಪ್ರಧಾನ ಕಚೇರಿ ಪ್ಯಾರಿಸ್. ನೆನ್ಪಿಟ್ಕೊಳ್ಳಿ, ಒಂದು ರೋಮ್ ಬಗ್ಗೆ ಕೂಡ ಮಾತಾಡಿದ್ವಿ, ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾ ಬಗ್ಗೆ ಮಾತಾಡಿದ್ವಿ, ಮತ್ತೊಂದು ಪ್ಯಾರಿಸ್. ಇವು 3 ಈ ತರ ನೀವು ನೆನ್ಪಿಟ್ಕೊಳ್ಳಬೇಕು ಪದೇ ಪದೇ, ಯಾವ್ಯಾವು ಅಂತ ಹೇಳಿ. FAO, WHO, ಯುನೆಸ್ಕೋ, ಈ ಪ್ಯಾರಿಸ್ ನಲ್ಲಿ ಇರ್ತಕ್ಕಂಥ ಕೇಂದ್ರಗಳ ಬಗ್ಗೆ. ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಎಲ್ಲದನ್ನ ಕೂಡ ಮಾಡ್ಬೇಕಿದು ಅಂತ. ಅತ್ಯುತ್ತಮವಾದಂತ ಮಾಧ್ಯಮ ತಂತ್ರಗಾರಿಕೆ, ರಚನಾತ್ಮಕ ಚಿಂತನೆ, ಸಾಂಸ್ಕೃತಿಕ ವಿಚಾರಗಳು, ಪರಿಸರ ವಿಜ್ಞಾನದ ಬಗ್ಗೆ ಕಾರ್ಯೋನ್ಮುಖವಾಗಿರೋದು ಯುನೆಸ್ಕೋ ಇಲ್ಲಿ ತುಂಬಾನೇ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಇದೆ. ಮತ್ತೆ ನೆಕ್ಸ್ಟ್ ಬರೋದು ಯುನಿಸೆಫ್ ಬಗ್ಗೆ ಮಾತಾಡ್ತೀವಿ. ಯುನಿಸೆಫ್ ಕೂಡ ಇದೊಂದು ಮಕ್ಕಳ ಕ್ಷೇಮಾಭಿವೃದ್ಧಿಗೆ ಮಾಡ್ತಾ ಇರೋ ಕೆಲಸ. ಅಂದ್ರೆ ಇಂಟರ್ನ್ಯಾಷನಲ್ ಯುನೈಟೆಡ್ ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ. ಹಾಗೆ 1957ರಲ್ಲಿ ಇದೊಂದು ಶಾಶ್ವತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಯಾವುದು ಈ ಕೆಳಗಿನೊಳಗೆ ಶಾಶ್ವತ ಸಂಸ್ಥೆ ಅಂತ ಕೊಡ್ಬೋದು, ಅವಾಗ ಯುನಿಸೆಫ್ ನೆನ್ಪಿಟ್ಕೊಳ್ಳಿ, ಯುನೆಸ್ಕೋ ಕನ್ಫ್ಯೂಸ್ ಆಗ್ಬಿಡಿ. ಯುನಿಸೆಫ್ ಇದು 1965ರಲ್ಲಿ ಯುನಿಸೆಫ್ಗೆ ನೊಬೆಲ್ ಶಾಂತಿ ಬಹುಮಾನ ಸಿಕ್ಕಿದೆ. ಇದು ಇಂಪಾರ್ಟೆಂಟ್. ಇದು ಹಣವನ್ನ ಗಳಿಸುತ್ತೆ. ಹೆಂಗೆ ಅಂತಂದ್ರೆ, ಒಂದು ಪೋಸ್ಟ್ ಕಾರ್ಡ್ ಗಳನ್ನ ಮಾಡುತ್ತೆ, ಬರ್ತ್ಡೇ ಗಿಫ್ಟ್ ಕಾರ್ಡ್ ಗಳನ್ನ ಮಾಡುತ್ತೆ, ಅದನ್ನ ಅಂಚೆ ಇಲಾಖೆ ಮುಖಾಂತರ ಮಾರಾಟ ಮಾಡ್ತಾರೆ. ಹಾಗೆ ಮಾಡಿದಂತ ದುಡ್ಡು ಎಲ್ಲಿ ಹೋಗುತ್ತೆ, ಯುನಿಸೆಫ್ಗೆ ಹೋಗುತ್ತೆ. ಹಂಗಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಯುನಿಸೆಫ್ ಈ ಕೆಲಸ ಮಾಡುತ್ತೆ. ನೀವು ಎಲ್ಲೆಲ್ಲೋ ಗ್ರೀಟಿಂಗ್ ತಗೊಳಕ್ಕಿಂತ ಪೋಸ್ಟ್ ಆಫೀಸ್ ಅಲ್ಲಿ ಯುನಿಸೆಫ್ ಕಾರ್ಡ್ ಗಳನ್ನ ತೆಗೆದುಕೊಳ್ಳಿ. ನೀವು ವಿಶ್ವ ಜನಸಂಖ್ಯೆಗೂ ಕೂಡ ಸಹಾಯ ಮಾಡ್ದಂಗೆ ಮಕ್ಕಳಿಗಾಗಿ. ಇದು ಕೂಡ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ IMF. ಇದಂತೂ ತುಂಬಾ ಇಂಪಾರ್ಟೆಂಟ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇದು ಬ್ರಿಟನ್ನ ವುಡ್ಸ್ ಸಮ್ಮೇಳನದಲ್ಲಿ ನೋಡಿ, ಇದು ಸ್ಟಾರ್ ಆಗಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಬ್ರಿಟನ್ನ ವುಡ್ಸ್ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸ್ಥಾಪನೆ ಆಗಿದೆ. ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ IBRD ಬರುತ್ತೆ. ಇದು ಕೂಡ ಇಲ್ಲಿ ಸ್ಥಾಪನೆ ಆಗಿದೆ. ಕೇಂದ್ರ ಕಚೇರಿ IMF ಕೂಡ ನೀವು ನೋಡಬಹುದು, ವಾಷಿಂಗ್ಟನ್ DC ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಹಾಗಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳಷ್ಟು ವ್ಯಾಪಾರ ಮತ್ತು ವಾಣಿಜ್ಯ ಲೆವೆಲ್ಗಳು ತುಂಬಾ ಇಂಪ್ಲಿಮೆಂಟ್ ಆಗ್ಬೇಕು ಅಂತಂದ್ರೆ IMF ನ ಸಹಾಯ ತುಂಬಾನೇ ಇರಬೇಕಾಗತ್ತೆ. ಹಾಗಾಗಿ ಈ ಒಂದು ಆಡಳಿತ ಮಂಡಳಿಯ ವ್ಯವಸ್ಥೆ ಇರ್ಬೋದು, ಕಾರ್ಯನಿರ್ವಹಣಾ ನಿರ್ದೇಶಕ ಮಂಡಳಿ ಇರ್ಬೋದು, ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಕಾರ್ಯವನ್ನು ಮಾಡ್ತಾರೆ. ಇಲ್ಲಿ ಉತ್ತಮ ಗುಣಮಟ್ಟ ಮತ್ತು ನಿರ್ವಹಣೆ, ಪಾರದರ್ಶಕತೆ ಕೂಡ ಇಲ್ಲಿರುತ್ತೆ. ವಿವಿಧ ರಾಷ್ಟ್ರಗಳಲ್ಲಿ ಕೇಂದ್ರ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕ್ ಆಗಿಯೂ ಕೂಡ ಇದು ಕೆಲಸ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ದೇಶದ ಒಂದು ಮಾನಿಟರಿ ಫಂಡ್ ಏನಾದ್ರೂ ವ್ಯತ್ಯಾಸ ಆದ್ರೆ ಆ ದೇಶಗಳಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತ ಕೆಲಸ ಈ ಒಂದು ಮಾಡುತ್ತೆ. ಹಂಗಾಗಿ ನಮ್ಮಲ್ಲಿ ಭಾರತದ ಬ್ಯಾಂಕ್ಗಳ ಬ್ಯಾಂಕ್ ಅಂದ್ರೆ RBI ಅಂತೀರಿ. ವಿಶ್ವದ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಅಂತ ಆಗಿರೋದು ಯಾವುದು ಅಂತ ಕೇಳಿದ್ರೆ ನೀವು IBRD ಅನ್ನ ನೀವು ಇಲ್ಲಿ ಸೂಚನೆ ಮಾಡ್ಬೇಕಾಗತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಕೂಡ ನಿಮ್ಗಿದು ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ,
IBRD ವಿಚಾರದಲ್ಲಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ಸ್ ಡೆವಲಪ್ಮೆಂಟ್ ಇರುತ್ತೆ. ಇದು ಕೂಡ ವುಡ್ ಸಮ್ಮೇಳನದಲ್ಲಿ ಹೇಳಿದ್ವಿ. ಈಗ ಇದು ನಿಮ್ಗೆ 44ರಿಂದನೂ ಕೂಡ ಆರಂಭದಲ್ಲಿದೆ. ವಾಷಿಂಗ್ಟನ್ DC ನಲ್ಲಿ ಇದರ ಕೇಂದ್ರ ಕಚೇರಿ ಬರುತ್ತೆ. ಫೈನಾನ್ಸ್ ಎಲ್ಲ ಅಲ್ಲಿ ಹೆಚ್ಚು ಕಡಿಮೆ ಇದ್ದಾವೆ. ಇನ್ನು ILO ಬರ್ತೀವಿ. ILO ಇಲ್ಲಿ ಇಂಪಾರ್ಟೆಂಟ್ ಯಾಕೆ ಆಗತ್ತೆ ಅಂತ ಹೇಳ್ತೀನಿ. ILO ಕೂಡ ಇಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಲೀಗ್ ಆಫ್ ನೇಷನ್ಸ್ ನ ಭಾಗವಾಗಿ ಜನ್ಮ ತಳೆದು ಇವತ್ತು ಕೂಡ ಇದು ತನ್ನ ಕಾರ್ಯವನ್ನ ಮಾಡ್ತಾ ಇದೆ. ಇದರಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇರುತ್ತೆ. ಕೇಂದ್ರ ಕಚೇರಿ ಇದು ಕೂಡ ಜಿನೇವಾದಲ್ಲಿದೆ. WHO ಹೆಂಗೋ ಹಂಗೆ ಇದು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ರಾಷ್ಟ್ರ ಕೂಡ 2 ಪ್ರತಿನಿಧಿಗಳನ್ನು ಕಳಿಸ್ತಾರೆ. ಒಬ್ಬ ಪ್ರತಿನಿಧಿ ಮ್ಯಾನೇಜ್ಮೆಂಟ್ ಇಂದ ಬಂದ್ರೆ, ಒಬ್ಬ ಪ್ರತಿನಿಧಿ ಕಾರ್ಮಿಕರ ಒಂದು ಕ್ಷೇತ್ರದಿಂದ ಬರ್ತಾರೆ. ಹಾಗಾಗಿ 2 ಪ್ರತಿನಿಧಿಗಳು ಪ್ರತಿ ದೇಶದಿಂದ ಇರ್ತಾರೆ. 1916 ಸ್ಥಾಪನೆಯಾಗಿ ಇದುವರೆಗೂ ತನ್ನ ಕೆಲಸಗಳನ್ನದು ನಿರ್ವಹಣೆ ಮಾಡ್ತಾ ಇದೆ. ನೆಕ್ಸ್ಟ್ ಬರೋಣ ಅಂಟ್ಯಾಡ್ ಅಂತ. ಅಂಟ್ಯಾಡ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ಸ್ ಅಂತಂದ. ಈ ಸಂಸ್ಥೆ ಪ್ರಧಾನವಾಗಿ ಜಾಗತಿಕ ಮಟ್ಟದ ವ್ಯಾಪಾರ ಮತ್ತು ಇತರ ಸಂಗತಿಗಳ ಪ್ರತಿಕ್ರಿಯೆ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಾಣಿಜ್ಯದ ಬೆಳವಣಿಗೆಗೂ ಕೂಡ ಇದು ಸಹಕಾರಿಯಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಬರ್ತೀವಿ WTO, ವಿಶ್ವ ವ್ಯಾಪಾರ ಸಂಘಟನೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್. ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ. ಯಾಕೆ ಇಂಪಾರ್ಟೆಂಟ್ ಆಗತ್ತೆ ನೋಡಿ, ಇದು ಗ್ಯಾಟ್ ಅನ್ನುವಂತ ಒಂದು ಒಪ್ಪಂದವನ್ನ ತಂತು. ಓಕೆ, ಜನರಲ್ ಅಗ್ರಿಮೆಂಟ್ ಆಫ್ ಟ್ಯಾರಿಫ್ ಅಂಡ್ ಟ್ರೇಡ್ ಅಂತ. ವ್ಯಾಪಾರ ಮತ್ತು ವಾಣಿಜ್ಯದ ಮೇಲಿನ ಸಾಮಾನ್ಯ ಸುಂಕದ ಒಂದು ತೆರಿಗೆಯನ್ನ ತಂದ್ರು. ಅಂದ್ರೆ ವಿಶ್ವ ವ್ಯಾಪಾರದಲ್ಲಿ ಮುಕ್ತ ಮಾರುಕಟ್ಟೆಯನ್ನು ತರಬೇಕು ಅನ್ನೋದಿತ್ತು. ಬಟ್ ಇಂಡಿಯಾ ಗ್ಯಾಟ್ಗೆ ಯಾವತ್ತೂ ಕೂಡ ಸೈನ್ ಹಾಕಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಉತ್ತಮ ಗುಣಮಟ್ಟದ ವಸ್ತುಗಳನ್ನ ಮಾಡಿದಾಗ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳನ್ನ ಮಾರ್ಕೆಟಿಂಗ್ ಮಾಡ್ತು ಅಂತಂದ್ರೆ ಈ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಮಾರ್ಕೆಟಿಂಗ್ ಇಂದ ಆ ದೇಶಗಳಿಗೆ ಲಾಭ ಆಗುತ್ತೆ, ನಮ್ಮಂತ ದೇಶಗಳಿಗೆ ಇದು ಲಾಸ್ ಆಗುತ್ತೆ. ಹಾಗಾಗಿ ಗ್ಯಾಟ್ಗೆ ಭಾರತ ಒಪ್ಪಂದವನ್ನ ಅವತ್ತೇ ತಿರಸ್ಕಾರ ಮಾಡಿತ್ತು. ಆದ್ರೂ ಕೂಡ ಕೆಲ ದೇಶಗಳಲ್ಲಿ ನಡೀತಾ ಇದೆ. ಇದು ತೃತೀಯ ಜಗತ್ತಿನ ಆಧಾರ ಸ್ತಂಭ ಅಂತ ಅದು ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಂತೂ ಮಾಡ್ತಾ ಇದ್ದಾರೆ. ದೇಶದ ಅಭಿವೃದ್ಧಿಗೆ ಇದು ಕರೆಕ್ಟ್. ಬಟ್ ಎಕನಾಮಿಸ್ಟ್ ಗಳನ್ನ ಕೇಳಿದ್ರೆ ಇದು ನಮ್ಮ ದೇಶಕ್ಕೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ಅಂತಾರಾಷ್ಟ್ರೀಯ ಲೆವೆಲ್ನ ಪ್ರಾದೇಶಿಕ ಸಂಸ್ಥೆಗಳ ಬಗ್ಗೆ ಮಾತಾಡೋಣ. ಫಸ್ಟ್ ಪ್ರಾದೇಶಿಕ ಸಂಸ್ಥೆ ಅಂತ ಬಂದ್ಬಿಟ್ರೆ ಅದು ಕಾಮನ್ವೆಲ್ತ್ ಸಿಗುತ್ತೆ ನಿಮಗೆ. ಕಾಮನ್ವೆಲ್ತ್ ಆಫ್ ನೇಷನ್ಸ್. ಯಾವ ದೇಶಗಳು ಇಂಗ್ಲೆಂಡ್ ನ ಅಧೀನದಲ್ಲಿದ್ವೋ ಅಂತ ದೇಶಗಳಿಂದ ಒಂದು ಆರ್ಗನೈಸೇಷನ್ ಮಾಡಿದ್ರು. ಅದನ್ನ ಬ್ರಿಟಿಷ್ ಕಾಮನ್ವೆಲ್ತ್ ನೇಷನ್ಸ್ ಅಂತ ಕರಿತಾ ಇದ್ರು. ಆನಂತರ ಬ್ರಿಟಿಷ್ ಅನ್ನೋ ಪದವನ್ನ ತೆಗೆದು ಹಾಕಲಾಗಿದೆ. ಈಗ ಓನ್ಲಿ ಕಾಮನ್ವೆಲ್ತ್ ನೇಷನ್ಸ್ ಅಂತ ಕರೀತಾರೆ. 1926ರಲ್ಲಿ ಸ್ಥಾಪನೆಗೊಂಡು ಇದುವರೆಗೂ ಕೂಡ ಕೆಲಸವನ್ನ ಮಾಡ್ತಾ ಇದೆ. 56 ಸದಸ್ಯ ರಾಷ್ಟ್ರಗಳು ಇದಾವೆ. ಇದರ ಕೇಂದ್ರ ಕಚೇರಿ ಲಂಡನ್ ನಲ್ಲಿದೆ. ಇದು ನಿಮ್ಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀವಿ. ಇದರ ಕಾರ್ಯಕಲಾಪಗಳ ವಿಚಾರವನ್ನ ನೀವು ನೋಡ್ತಾ ಹೋದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಇದರ ಕಾರ್ಯಕಲಾಪಗಳು. ಯಾಕೆ ಅಂತಂದ್ರೆ ಇದು ಸದಸ್ಯ ರಾಷ್ಟ್ರಗಳಲ್ಲಿ ಪ್ರಧಾನ ಮಂತ್ರಿಗಳು ಕೂಡ ಭಾಗವಹಿಸ್ತಾರೆ. ಅರ್ಥ ಸಚಿವರು, ವಿದೇಶಾಂಗ ಮಂತ್ರಿಗಳು ಈ ಸಂಘಟನೆಗೆ ಹೋಗ್ತಾರೆ. ಪ್ರಜಾತಂತ್ರವನ್ನು ಎತ್ತಿಡಿಬೇಕು, ಸ್ವಾತಂತ್ರ್ಯದ ಸಂರಕ್ಷಣೆ ಮಾಡಬೇಕು, ಬಡತನ ನಿರ್ಮೂಲನೆ, ವಿಶ್ವಶಾಂತಿ ನೆಲೆಗೊಳಿಸಬೇಕು, ಕಾಮನ್ವೆಲ್ತ್ ಸ್ಪೋರ್ಟ್ಸ್ ನಡೆಸಬೇಕು, ಸೈನ್ಸ್ ಎಕ್ಸಿಬಿಷನ್ಸ್, ಕಲೆ ಬೆಳವಣಿಗೆಗೆ ಮತ್ತು ಅವುಗಳ ಅಭಿವೃದ್ಧಿಗಾಗಿ ಅನೇಕ ಒಂದು ಪರಸ್ಪರ ದೇಶಗಳ ನಡುವೆ ಮೈತ್ರಿಯುತ ಸಂಬಂಧ ಬೆಳೆಸೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ರೆ ನಮ್ಗೆ ಸಾರ್ಕ್ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಸಾರ್ಕ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ, ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ಸ್ ಅಂತ 1985 ಇಂದ ಸ್ಥಾಪನೆ ಆಗಿದೆ. ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ್, ಮಾಲ್ಡೀವ್ಸ್, ಭೂತಾನ್. ಇತ್ತೀಚೆಗೆ ಸೇರ್ಪಡೆಗೊಂಡಿರುವ ರಾಷ್ಟ್ರ ಯಾವುದು ಅಂತ ಕೇಳ್ತಾರೆ. ಇದು 8ನೇ ರಾಷ್ಟ್ರವಾಗಿ ಬಂದಿರೋದು ಅಫ್ಘಾನಿಸ್ತಾನ್. ಕೇಂದ್ರ ಕಚೇರಿ ಕಟ್ಮಾಂಡು.